ನಮ್ಮ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಲಿಲ್ಲ ಅಂದ್ರೆ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಸುತ್ತಮುತ್ತ ಇರೋ ದೇಶಗಳು, ಎಲ್ಲಿವರೆಗೂ ನಮ್ಮ ಸುತ್ತಮುತ್ತ ಇರೋ ದೇಶಗಳಲ್ಲಿ ಶಾಂತಿ, ಪೊಲಿಟಿಕಲ್ ಮತ್ತೆ ಎಕಾನಮಿಕ್ ಸ್ಟೆಬಿಲಿಟಿ ಬರಲ್ವೋ ಅಲ್ಲಿವರೆಗೂ ನಮ್ಮ ಭಾರತಕ್ಕೆ ತೊಂದರೆ ತಪ್ಪಿದ್ದಲ್ಲ. ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಪೊಲಿಟಿಷಿಯನ್ಸ್ ಕರಪ್ಟ್ ಇದ್ದಾರೆ ಅಂತ ಗಂಜಿಗಳು ಪ್ರೊಟೆಸ್ಟ್ ಮಾಡಿದ್ರು. ನಮ್ಮ ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ ಶೇಖ್ ಹಸೀನಾ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಅನ್ನ ಬಾಂಗ್ಲಾದೇಶ್ ಬಿಟ್ಟನೆ ಓಡಿಸಿದ್ರು. ಯಾಕಂದ್ರೆ ರಿಸರ್ವೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡ್ಬಿಟ್ಟು. ಇನ್ನು ಶ್ರೀಲಂಕಾದಲ್ಲೂ ಇದೇ ಹಣೆ ಬರ, ಬಟ್ ಈಗ ಸ್ಟೇಬಲ್ ಆಗ್ತಿದೆ. ಇನ್ನು ಬಿಕಾರಿ ಪಾಕಿಸ್ತಾನದ ಬಗ್ಗೆ ಅಂತೂ ಗೊತ್ತಲ್ಲ ನಿಮ್ಗೆ, USA ಮತ್ತೆ ಚೈನಾ ದುಡ್ಡು ಕೊಡುತ್ತೆ ಅಂತ ನಮ್ಮ ಭಾರತನ ಇನ್ಸ್ಟೇಬಲ್ ಮಾಡಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಈ ಕಡೆ ಮಯನ್ಮಾರ್ ಅಲ್ಲೂ ಕೂಡ ಇನ್ಸ್ಟೆಬಿಲಿಟಿ ಇದ್ದೇ ಇದೆ. ಚೈನಾಗಂತೂ ನಮ್ಮ ಭಾರತ ಉದ್ಧಾರ ಆಗೋದು, ಏಳಿಗೆ ಆಗೋದು, ಎಕಾನಮಿಕಲಿ ಡೆವಲಪ್ಮೆಂಟ್ ಆಗೋದು ಇಷ್ಟನೇ ಇಲ್ಲ. ಇವೆಲ್ಲದರ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ. ಬಟ್ ನನಗಂತೂ 100% ಗ್ಯಾರಂಟಿ ಇದೆ, ನಮ್ಮ ಭಾರತ ಎಕಾನಮಿಕಲಿ ಗ್ರೋ ಆಗೇ ಆಗುತ್ತೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಬರಲಿ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಯಾಕಂದ್ರೆ ನಾವು ನೀವು ಕಷ್ಟ ಪಡ್ತಿದೀವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕೆಳಗಡೆ ಕಮೆಂಟ್ ಮಾಡಿ.